ಈ ಮನೇಲಿ ಊಟದ ವಿಷಯದಲ್ಲಿ ಅಭಿರಾಮಿನ ನೋಡ್ಕೊಳ್ಳೋ ವಿಷಯದಲ್ಲಿ ಪ್ರತಿದಿನ ಎಷ್ಟು ಅವಮಾನ ಆಗುತ್ತೆ ಅಂತ ನಿನಗೆ ಗೊತ್ತಾಣ. ಅಮ್ಮ ರಾತ್ರಿ ಎಲ್ಲ ಕಣ್ಣೀರಲ್ಲಿ ಕೈ ತೊಳಿತಾರೆ. ಮಾತಾಡಿದ್ರೆ ನಿನಗೆ ತೊಂದರೆ ಆಗುತ್ತೆ ಅಂತ ಸಹಿಸ್ಕೊಂಡಿದ್ದಾರೆ. ನನಗೂ ಅಮ್ಮನಿಗೂ ಒಂದೇ ಆಸೆ, ನೀನು ಶಿವಗಾಮಿ ಜೊತೆ ಅನ್ಯೋನ್ಯವಾಗಿ ಸಂಸಾರ ಮಾಡ್ಬೇಕು. ನಿನ್ನ ಅವರ ಮಧ್ಯೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗು ಎಲ್ಲ ಸರಿ ಹೋಗ್ಬೇಕು. ಬಾಣ, ಕೆಳಗಡೆ ಹೋಗೋಣ ಬಾಣ. ಪಾಪ ಶಿವಗಾಮಿ ಒಬ್ಬರೇ ಇದ್ದಾರೆ. ಹೋಗಿ ಅವರನ್ನ ಪ್ರೀತಿಯಿಂದ ಮಾತಾಡ್ಸು, ಸಮಾಧಾನ ಮಾಡು, ಅವ್ರ ಜೊತೆ ಖುಷಿಯಾಗಿರು. ಕೊನೆಯವರೆಗೂ ನಿನ್ ಜೊತೆ ಕಷ್ಟ ಸುಖ ಹಂಚ್ಕೋತೀನಿ ಅಂತ ಹೇಳಿ ಅಣ್ಣ. ಹೋಗೋಣ ಹೋಗೋಣ, ಹೋಗ್ ಮಾತಾಡ್ಸು, ಹೋಗೋಣ. ಆದಿ, ಥ್ಯಾಂಕ್ ಯು ಕಣ. ಶಿವಗಾಮಿ, ಊಟ ಆಯ್ತಾ ನಿಂದು? ಹಾಂ, ಅಲ್ಲ ನಿನ್ನೆ ಕೇಳ್ತಾ ಇರೋದು, ಊಟ ಆಯ್ತಾ? ಇಲ್ಲ ಅಶೋಕ್, ಇನ್ನೂ ಊಟ ಆಗಿಲ್ಲ. ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಕಿಚನ್ಗೆ ಹೋಗಿ ಒಂದೆರಡು ಚಪಾತಿ ಜೊತೆಗೆ ಸ್ವಲ್ಪ ಪಲ್ಯ ಹಾಕೊಂಡು ಅದಕ್ಕೆ ಇಲಿ ಪಾಷಾಣ ಹಾಕಿ ಮಿಕ್ಸ್ ಮಾಡಿ ತಗೊಂಡ್ ಬನ್ನಿ. ಶಿವಗಾಮಿ, ಏನ್ ಮಾತಾಡ್ತಿದ್ದೆ ನೀನು? ನಿಮ್ಮಂಥವ್ರ ಜೊತೆ ಬದುಕೋದಕ್ಕಿಂತ ವಿಷ ತಿಂದು ಸಾಯೋದೇ ವಾಸಿ. ನಿಮ್ಗೊಂದ್ ಚೂರಾದ್ರೂ ಮನುಷ್ಯತ್ವ ಇದೆಯಾ? ಹಾ, ಅಲ್ಲ ಮನುಷ್ಯರ ಇಲ್ಲ ರಾಕ್ಷಸರ? ಮಾಡಿದ ತಪ್ಪನ್ನೇ ಮತ್ತೆ 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 ಮಾಡೋದಕ್ಕೆ ಮುಜುಗರ ಅನ್ನೋದೇ ಆಗಲ್ವಾ ನಿಮ್ಗೆ? ನಾಚಿಕೆ ಆಗಲ್ವಾ? ನಾನ್ ಮಾಡಿದ ಯಾವ ಪಾಪಕ್ ನೀವ್ ಸಿಕ್ಕಾಕೊಂಡ್ರಿ? ನಾನು ಎಷ್ಟು ಅಂತ ತಾಳ್ಮೆಯಿಂದ ಇರ್ಲಿ ಅಶೋಕ್? ಮನ್ಸಲ್ಲಿ ಕೊಂದ್ ಹಾಕೋಷ್ಟು ಕೋಪ ಇದ್ರು ನಾನ್ ನಾರ್ಮಲ್ ಆಗಿ ಹೇಗ್ ಮಾತಾಡ್ಲಿ? ನಾನು ಮನುಷ್ಯಳೇ ಅಲ್ವಾ? ನನ್ ಮನ್ಸಿಗೂ ನೋವಾಗಲ್ವಾ? ನೀವ್ ನನ್ ಜೀವನದಲ್ಲೇ ಬರಬಾರ್ದಿತ್ತು, ಕಣ್ಣಿಗೆ ಬೀಳ್ಬಾರ್ದಿತ್ತು. ಬುದ್ಧಿ ಇಲ್ದಿರೋ ವಯಸ್ಸಲ್ಲಿ ನಾನು ಯಾರನ್ನೂ ಪ್ರೀತಿ ಮಾಡ್ಲಿಲ್ಲ. ಬುದ್ಧಿ ಬಂದ್ಮೇಲೆ ನಿಮ್ಮನ್ನ ಪ್ರೀತಿ ಮಾಡಿ ನಾನು ದೊಡ್ಡ ತಪ್ಪು ಮಾಡ್ದೆ. ನನ್ ಮದ್ವೆನೇ ಆಗದೆ ಇದ್ದಿದ್ರೆ ನಮ್ಮಣ್ಣ ಇವತ್ತಿಗೂ ಜೀವಂತವಾಗಿರ್ತಿದ್ದ. ಹೆತ್ತ ಮಗಳಿಗಿಂತ ಹೆಚ್ಚಾಗಿ ನನ್ನನ್ನು ಅಂಗೈಲಿ ಇಟ್ಕೊಂಡು ನೋಡ್ಕೋತಿದ್ದ. ನಮ್ಮಣ್ಣ ಇರೋವರೆಗೂ ನೋವು ಕಷ್ಟ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಆದ್ರೆ ನೀವು ಬಂದ ಮೇಲೆ ನೆಮ್ಮದಿ ಖುಷಿ ಅನ್ನೋದೇ ಸಿಗ್ಲೇ ಇಲ್ಲ. ಮೊದಲನೇ ಸಾರಿ ಮಾಡ್ತೀರಾ, ಅದು ತಪ್ಪು. ಪದೇ ಪದೇ ಮಾಡಿದ್ರೆ ಅದು ಅಪರಾಧ. ತಪ್ಪನ್ನ ಕ್ಷಮಿಸಬಹುದು, ಆದ್ರೆ ಅಪರಾಧನ ಕ್ಷಮಿಸೋದಕ್ಕಾಗಲ್ಲ. ಶಿವಗಾಮಿ, ನಾನಂತದ್ ಏನ್ ಮಾಡ್ದೆ ಅಂತ ಇಷ್ಟೆಲ್ಲ ಮಾತಾಡ್ತಿದ್ಯಾ? ಮಾಡ್ದವ್ರು ಗೊತ್ತಿರಲ್ವಾ ಏನ್ ಮಾಡ್ದೆ ಅಂತ? ಅದನ್ನೇ ಕೇಳ್ತಿರೋದು, ಏನ್ ಮಾಡ್ದೆ ನಾನು ಅಂತ. ನನ್ನ ಬಾಯಿಂದ ಹೊಲಸು ವಿಷಯನ ಹೇಳ್ಬೇಕಾ? ನೀವ್ ನನ್ ಕಣ್ಮುಂದೆ ನಿಂತ್ಕೋಬೇಡಿ. ದಯವಿಟ್ಟು ಹೊರಟೋಗಿ, ದಯವಿಟ್ಟು ಹೊರಟೋಗಿ. ಅಶೋಕ್, ನೀವಿವಾಗ ಹೋಗ್ತಿರೋ ಇಲ್ವೋ? ಇಲ್ಲಾಂದ್ರೆ ನಾನೇನಾದ್ರೂ ಮಾಡ್ಕೊಂಡ್ಬಿಡ್ಲೋ? ಹೇ ಶಿವಗಾಮಿ, ಹೋಗ್ತೇನೆ. ಅಲ್ಲ ನಾನು
ಅಬ್ಬಾ ಸದ್ಯ ನಮ್ ಪ್ಲಾನ್ ವರ್ಕೌಟ್ ಆಯ್ತು ಕಣೋ. ಅಲ್ಲ ಕಣೋ, ಆ ಅಶೋಕು ಸುಮ್ನೆ ಒಂದ್ ಕಡೆ ಕೂತ್ಕೊಳ್ಳೋದು ಬಿಟ್ಟು ಹೋಗಿ ಹೋಗಿ ಶಿವಗಾಮಿ ಹತ್ರ ಬೈಸ್ಕೊತಾನೆ ಇರ್ತಾನಲ್ಲೋ. ಅವನ್ ಸುಮ್ನೆ ಇದ್ರು ನಾನ್ ಸುಮ್ನೆ ಇರ್ಬೇಕಲ್ಲಮ್ಮ. ಅಂದ್ರೆ ಅವನು ಶಿವಗಾಮಿ ಹತ್ರ ಹೋಗ್ಲಿಲ್ಲ, ನಾನೇ ಕಳಿಸಿದ್ದು. ಪಾಪ ಕಣೋ, ಅವನು ಸಮಾಧಾನ ಮಾಡಕ್ ಬಂದಿದ್ದ ಅನ್ಸತ್ತೆ. ಪ್ರೀತಿಯಿಂದ ಮಾತಾಡಕ್ ಶುರು ಮಾಡ್ದ. ಅಲ್ಲ, ಅವಳು ಯಾಕೆ ಇದ್ದಕ್ಕಿದ್ದಂಗ ಆ ಮಟ್ಟಕ್ ಬೈದ್ಲೋ ನಾ ಕಾಣೆ. ಅದನ್ನ ನಿನ್ನ ಜೊತೆಲಿದ್ದಾಳಲ್ಲ ಮಲ್ಲಿನ ಕೇಳು, ಹೇಳ್ತಾಳೆ. ಹಾ ಏಯ್ ರಾತಕಿ, ನನಗ್ ಗೊತ್ತಿಲ್ದೆ ಏನೇ ಮಾಡ್ದೆ? ಅದಾ, ಆ ಅಶೋಕ್ ಸರ್ ಮತ್ತೆ ರಜನಿ ಮಾತಾಡ್ತಿಪ್ಪದನ್ನ ಆದಿ ಯಜಮಾನ್ರ ಫೋಟೋ ಹೊಡೆದು ನಂಗೆ ಕಳ್ಸ್ರ. ನಾನು ಅದನ್ನ ಹಂಗೆ ಶಿವಗಾಮಿ ಫೋನಿಗೆ ಕಳಿಸ್ದೆ. ವಾಯ್ಸ್ ಮೆಸೇಜಿಂಗ್ ಪಿನ್ ಇಟ್ಬಿಟ್ಟೆ ಮರ್ರೆ. ನಾನೇ ಹೋಗಿ ಶಿವಗಾಮಿ ಹತ್ರ ಸಮಾಧಾನವಾಗಿ ಮಾತಾಡು ಅಂತ ಕಳಿಸ್ದೆ. ನೀವಿಬ್ರು ಇದ್ದೀರಲ್ಲ ಪ್ರಳಯಾಂತಕರು. ಎಲ್ರು ಡಾಕ್ಟ್ರು ಕೆಲ್ಸಕ್ಕೆ, ಲಾಯರ್ ಕೆಲ್ಸಕ್ಕೆ, ಬಿಲ್ಡಿಂಗ್ ಕಟ್ಟೋ ಕೆಲ್ಸಕ್ಕೆ ಓದ್ಕೊಂಡ್ ಬರ್ತಾರೆ. ನೀವಿಬ್ರು ಮನೆ ಹಾಳು ಕೆಲಸ ಮಾಡಕ್ ಓದ್ಕೊಂಡ್ ಬಂದಿದ್ದೀರಾ ಅನ್ಸತ್ತೆ. ಅಮ್ಮ, ನಾವು ಕಲ್ತಿರೋದೆ ನಿನ್ನ ಹತ್ರ ಅಮ್ಮ. ನೀನೇ ನಮ್ಗೆ ಟೀಚರ್.